ನಮಸ್ಕಾರ ವೀಕ್ಷಕರೇ, ನಮ್ಮ ಸರಳ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ರಾತ್ರಿನೇ ನೆನೆಸಿಟ್ಕೊಂಡಿರೋಂಥ ಹುರುಳಿಕಾಳಿಗೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ 5 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ರಾತ್ರಿ ನೆನೆಸಿಟ್ಕೊಳ್ಳಿಲ್ಲ ಅಂದರೆ ಅದು ತುಂಬ ಗಟ್ಟಿ ಆಗುತ್ತೆ, ಹಾಗಾಗಿ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ವಿಷಲ್ ಬರೋ ಅಷ್ಟರಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಹುಣಸೆಹಣ್ಣನ್ನ ನೆನೆ ಹಾಕಿ. ನೋಡಿ, ನನಗೆ ತೋರಿಸ್ತಾ ಇರೋ ಹಾಗೆ ವಿಷಲ್ ಬಂದಮೇಲೆ ಈ ಥರ ಕಾಳೆಲ್ಲ ಬೆಂದಿದೆ. ಕಾಳು ಬೆಂದಮೇಲೆ ಅದನ್ನು ನೀರು ಹಾಕಿದ್ವಲ್ಲ ಅದನ್ನು ಸೋಸಿ ಒಂದು ಕಡೆ ಇಟ್ಕೊಳ್ಳಿ. ನಾವು ಆಮೇಲೆ ಸಾರು ಮಾಡುವಾಗ ಅದನ್ನೇ ಉಪಯೋಗಿಸ್ತೀವಿ. ಈಗ ಕಾಳು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಬಿಡಿ. ಕಾಳೆಲ್ಲ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಮತ್ತು ತಣ್ಣಗಾಗಿರುವಂಥ ಹುರುಳಿಕಾಳು ಜೊತೆಗೆ ಖಾರ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಇಲ್ಲ ಅನ್ನೋದಿದ್ದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸ್ಕೋಬೋದು. ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಈಗ ನಾವು ಸಾಂಬಾರು ರೆಡಿ ಮಾಡೋಣ. ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಆಗಲೇ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಈಗ ಇದಕ್ಕೆ ಹಾಕಬೇಕು. ಮಸಾಲೆ ಎಲ್ಲ ಹಾಕಾದ್ಮೇಲೆ ನಾವು ಕಾಳನ್ನ ಬೇಯಿಸಿ ಎತ್ತಿಟ್ಕೊಂಡಿರೋವಂಥ ನೀರನ್ನು ಇದಕ್ಕೆ ಹಾಕಿ. ನೀರೆಲ್ಲ ಹಾಕಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದು ಒಂದು ಕುದಿ ಬೇಯಿಸಿ. ಒಂದು ಕುದಿ ಎಲ್ಲ ಬೆಂದಾದಮೇಲೆ ನಾವು ಹುಣಸೆಹಣ್ಣು ನೆನೆಸಿದ್ವಲ್ಲ ಆ ಹುಣಸೆಹಣ್ಣನ್ನು ಸ್ವಲ್ಪ ಕಿವುಚ್ಕೊಂಡು ಅದರ ರಸನ ಈ ಸಾಂಬಾರಿಗೆ ಹಾಕಬೇಕಾಗತ್ತೆ. ರಸ ಎಲ್ಲ ಹಾಕಾದ್ಮೇಲೆ ಇದು 10 ನಿಮಿಷ ಬೇಯಬೇಕು. ಸೊ ಇದು ಬೇಯೋದಕ್ಕೆ ಅಂತ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಇದನ್ನು ಸೈಡಲ್ಲಿ ಹಾಗೆ ಬೇಯ್ತಾ ಇರಲಿ. ಈಗ ನಾವು ಆಗಲೇ ಎತ್ತಿಟ್ಕೊಂಡಿರೋಂಥ ಹುರುಳಿಕಾಳಿಗೆ ಮಸಾಲೆ ಹಾಕೋಣ. ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಬೇಕಂದರೆ ಕರಿಬೇವು ಕೂಡ ಹಾಕ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಹಾಗೆ ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬ ಕಂದು ಬಣ್ಣ ಬರೋ ಹಾಗೇನು ಬೇಡ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಆರಿರೋವಂಥ ಹುರುಳಿಕಾಳು ಏನಿರುತ್ತೆ ಅದನ್ನು ಇದರೊಳಗೆ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕ್ಕೊಂಡ್ರೆ ಇದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇದೆಲ್ಲ ನಾವು ಮಾಡೋ ಅಷ್ಟರಲ್ಲಿ ನಾವು ಕುದಿಯಕ್ಕಿಟ್ಟಿರೋಂಥ ಸಾರು ಆಗೋಗ್ಬಿಟ್ಟಿರುತ್ತೆ. ಸೊ ಇದು 2 ಕುದಿ ಬರಬೇಕು. 2 ಕುದಿ ಎಲ್ಲ ಬಂದ ಮೇಲೆ ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಹುರುಳಿಕಾಳು ಸಾಂಬಾರು ಬಿಸಿ ಬಿಸಿ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.